ಸ್ನೇಹಿತರೆ ನಮಸ್ಕಾರ. ಏನಪ್ಪ ಅಂದರೆ ಪ್ರಾಣಿಗಳಿಗೆ ದಯೆ ತೋರಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಂದೇಳಿ ಈ BMTC ಬಸ್ಸಲ್ಲಿ ಹಿಂದೆಗಡೆ ಸ್ಟ್ರಿಕ್ಕರ್ ಹಾಕವ್ರೆ. ಅದು ಯಾರಿಗೆ ಹಾಕವ್ರೆ, ಜನ ನೋಡಲಿ ಅಂತ ಹಾಕೋರೋ ಏನೋ ಸುಮ್ಮನೆ ಹಾಕೋರೋ ಗೊತ್ತಿಲ್ಲ. ಆದರೆ ಇದನ್ನ ಐಡಿಯಾ ಕೊಟ್ಟರು ಯಾರು ಪುಣ್ಯಾತ್ಮ, ನಾವು ನಿಜವಾಗ್ಲೂ ಇಲ್ಲಿ ಇರಬಾರ್ದಾಗಿತ್ತು, ಬೇರೆ ದೇಶದಲ್ಲಿ ಇರಬೇಕಾಯಿತು. ಪ್ರಾಣಿಗಳ ಮೇಲೆ ದಯೆ ತೋರಿಸಿ ಇವತ್ತು ಮನುಷ್ಯರ ಮೇಲೆ ದಯೆ ತೋರಿಸ್ತಾ ಇಲ್ಲ. ಆ ಚಾಲಕ ಮತ್ತು ನಿರ್ವಾಹಕರ ಮೇಲೇ ದಯೆ ತೋರಿಸ್ತಾ ಇಲ್ಲ. ಆ ಮನುಷ್ಯರನ್ನ ಒಂದೊಂದು ಬಸ್ಸಲ್ಲಿ 2 ಬಸ್ಸಲ್ಲಿ ತುಂಬ್ಕೊಂಡು ಹೋಗೋಂಥ ಜನನ ಒಂದು ಬಸ್ಸಲ್ಲೇ ತುಂಬ್ಕೊಂಡು ಹೋಗ್ತಾರೆ. ಆ ಶಾಲೆಗೆ ಹೋಗೋ ಮಕ್ಕಳಿಗೆ, ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆನೇ ಇಲ್ಲ. ಅಂಥದ್ರಲ್ಲಿ ಇವರು ಸ್ಟಿಕ್ಕರಲ್ಲಿ ದುಡ್ಡು ಮಾಡ್ಕೊಳ್ಳೋಕ್ಕೆ ಪ್ರಾಣಿಗಳ ಮೇಲೆ ದಯೆ ತೋರಲಿ. ಅಲ್ಲ ರೀ, ನೀವು ಅಧಿಕಾರಿಗಳು ಇವತ್ತು ಅರಣ್ಯ ಇಲಾಖೆ ಇದೆ, ಬೇಕಾದಷ್ಟು ಇಲಾಖೆಗಳಿದ್ದಾವೆ, ಅರಣ್ಯ ಇಲಾಖೆ ನೋಡ್ಕೊತಾರೆ. ನೀವು ಅಧಿಕಾರಿಗಳು ಇದಕ್ಕೆ ಮಂತ್ರಿ ಸಂಬಂಧಪಟ್ಟಿರಲ್ಲ. ನೀವು ಅಧಿಕಾರಿಗಳು ಇವತ್ತು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸರಿಯಾಗಿ ಅಲ್ಲ ರೀ, ಆ ಬಸ್ಗಳು ಏನಾದ್ರು ಕಾಡಿಗೆ ಹೋಯ್ತಾವ? BMTC ಬಸ್ ಕಾಡಲ್ಲಿ ಓಡಾಡ್ತಾವ, ಇಲ್ಲಿ ಸಿಟಿಲಿ ಓಡಾಡ್ತವೆ ನೋಡಿ. ಸ್ವಲ್ಪ ನೋಡಿ, ಪ್ರತಿಯೊಂದು BMTC ಬಸ್ ಮೇಲೆ ಪ್ರಾಣಿಗಳಿಗೆ ದಯೆ ತೋರಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಂದೇಳಿ ಸ್ಟಿಕ್ಕರ್ಗಳು ಅಂಟಿಸಿದ್ದಾರೆ. ಈ ನೌಕರರ ಮೇಲೆ ದಯೆ ಇಲ್ಲ, ಮನುಷ್ಯರ ಮೇಲೆ ದಯೆ ಇಲ್ಲ. ಇನ್ನು ಪ್ರಾಣಿಗಳು ಎಲ್ಲಿ ಬರ್ತವೆ? ಸಿಟಿಲಿ ಬರ್ತಾವ ಪ್ರಾಣಿಗಳು. ಈ BMTC ಬಸ್ ಏನಾದ್ರ ಕಾಡುಗಳು ಎಲ್ಲರೂ ಬಂಡೀಪುರ ಅರಣ್ಯ ಅಲ್ಲೆಲ್ಲರ ಹೋಯ್ತಾವ? ಇಲ್ಲಪ್ಪ, ಬರೀ ಸಿಟಿಲೇ ಓಡಾಡೋದು. ಇವು ಯಾಕೆ ಕಾಡಲ್ಲಿ ಓಡಾಡ್ತವೆ? ಪ್ರಾಣಿಗಳ ಮೇಲೆ ದಯೆ ಇರಲಿ. ಪ್ರತಿಯೊಂದು ಬಸ್ಸಲ್ಲೂ ಕೂಡ ಅಂಟಿಸವ್ರೆ. ಕಾಣದೇ ಇರೋ ಪ್ರಾಣಿಗಳ ಮೇಲೆ ಯಾಕೆ ದಯೆ ತೋರಬೇಕು? ತೋರ್ಸೋಣ, ಮಾನವೀಯತೆ ಮನುಷ್ಯತ್ವದಿಂದ ತೋರ್ಸೋಣ. ಆದರೆ ಜನರ ಮೇಲೆ ದಯೆ ತೋರಿಸ್ಬೇಕಲ್ವಾ? ನೌಕರರ ಮೇಲೆ ದಯೆ ತೋರಿಸ್ಬೇಕಲ್ವಾ? ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ, ಕೆಲಸ ಮಾಡ್ತಕ್ಕಂಥ ನೌಕರರ ಮೇಲೆ ದಯೆ ಇಲ್ಲ. ಇನ್ನು ಕಾಣದೇ ಇರೋ ಪ್ರಾಣಿಗಳ ಮೇಲೆ ಯಾರು ದಯೆ ತೋರಿಸ್ತಾರೆ? ಒಟ್ಟು ಇದರಲ್ಲಿ ಏನಪ್ಪ ಅಂದರೆ ಸ್ಟಿಕ್ಕರಲ್ಲೂ ಕೂಡ ದುಡ್ಡು. ಇನ್ನು ಕಾಡಲ್ಲಿ ಓಡಾಡೋರಿಗೆ ನೋಡಿದರೆ ಪ್ರಾಣಿಗಳ ಮೇಲೆ ದಯೆ ತೋರಿಸ್ತಾರೆ. ಈ ಸಿಟಿಲಿ ಓಡಾಡ್ತಾವೆ ಬಸ್ಗಳು ಎಲ್ಲಿಂದ ತೋರಿಸೋಣ? ಪ್ರಾಣಿಗಳಿಗಿಂತ ಕಡಿಯಾಗಿ ಒಂದೊಂದು ಬಸ್ಸಲ್ಲಿ 2 ಬಸ್ ಜನ ಹೋಗೋದು ಒಂದೇ ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಹಂಗೆ ಏನು ಕುರಿಗಳು ನಂಗೆ ತುಂಬ್ಕೊಂಡು ಹೋಗಲ್ಲ, ಹಂಗೆ ತುಂಬ್ಕೊಂಡು ಹೋಗ್ತಾರೆ. ಇನ್ನು ಮನುಷ್ಯರ ಮೇಲೆ ದಯೆ ಇಲ್ಲ, ನೌಕರರ ಮೇಲೆ ದಯೆ ಇಲ್ಲ. ಈ ಡ್ರೈವರ್ ಹೊಡಿತಾರೆ, ಯಾರು ಕೇಳೋರಿಲ್ಲ, ದಯೆ ತೋರಿಸೋರಿಲ್ಲ. ಇನ್ನು ಕಾಣದೇ ಇರೋ ಪ್ರಾಣಿಗಳ ಮೇಲೆ ದಯೆ ತೋರಿಸಿ ಅಂತಂದೇಳಿ ಎಲ್ಲ ಬಸ್ ಮೇಲೆ ಸ್ಟಿಕ್ಕರ್ಗಳು ಹಂಚ್ಕೊಂಡು ಅದರಲ್ಲೂ ಕೂಡ ದುಡ್ಡು ಮಾಡೋಕೆ ಎತ್ಕೊಂಡವ್ರಪ್ಪ. ಇದನ್ನು ಯಾರು ಕೊಟ್ಟರು ಐಡಿಯಾನು? ಪುಣ್ಯಾತ್ಮ, ನಿಜವಾಗ್ಲೂ ನೀನು ನೌಕರರ ಮೇಲೂ ಮನುಷ್ಯರ ಮೇಲೆ ದಯೆ ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲಪ್ಪ. ಪಾಪ ನೌಕರರ ಮೇಲೆ ದಯೆ ತೋರಿಸಿ. ಎಷ್ಟೊಂದು ಸಮಸ್ಯೆಗಳವೆ ಅವು. PF ದುಡ್ಡು ಕೊಟ್ಟಿಲ್ಲ, ಮತ್ತು ಎಷ್ಟೋ ಜನ ರಿಟೈರ್ಡ್ ಆಗಿರೋರಿಗೆ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ, ಬೇಕಾದಷ್ಟು ಸಮಸ್ಯೆಗಳಿವೆ. ಸಂಬಳ ಜಾಸ್ತಿ ಮಾಡಿಲ್ಲ, 38 ತಿಂಗಳು ಅರಿಯರ್ಸ್ ಕೊಡಲಿಲ್ಲ, ಎಲ್ಲ ಬರೀ ನಾಮ. ಕೊಡ್ರಿ ಮರಯ್ಯ ಅವರಿಗೆ. ಫಸ್ಟು ನೌಕರರ ಮೇಲೆ ದಯೆ ತೋರಿಸ್ರಿ ಮರಯ್ಯ. ಇದನ್ನು ಹಾಕಿರೋ ಪುಣ್ಯಾತ್ಮ, ನಿನಗೆ ಯಾರು ಐಡಿಯಾ ಕೊಟ್ಟರು? ಅವ್ರಿಗೆ ಒಳ್ಳೆ ಕೆಲಸ ಮಾಡ್ರಿ ಮರಯ್ಯ ನೌಕರರಿಗೆ ಫಸ್ಟು, ಆಮೇಲೆ ದಯೆ ತೋರ್ಸೋಣ. ಅಧಿಕಾರಿಗಳು ಫಸ್ಟು ನೌಕರರ ಮೇಲೆ ದಯೆ ತೋರಿಸಿ, ನೀವು ಫಸ್ಟು ಮನುಷ್ಯರ ಮೇಲೆ ದಯೆ ತೋರಿಸಿ ಫಸ್ಟು, ಆಮೇಲೆ ಪ್ರಾಣಿಗಳ ಮೇಲೆ ದಯೆ ತೋರಿಸೋಣ. ಅಷ್ಟೊಂದು ನಿಮಗೆ ಪ್ರಾಣಿಗಳ ಮೇಲೆ ಪ್ರೀತಿ ಅಭಿಮಾನ ಇದ್ದರೆ ನೀವು ಹೋಗಿ ಬಂಡೀಪುರ ಅರಣ್ಯದಲ್ಲಿ ಪ್ರಾಣಿಗಳು ಸಿಕ್ಕರೆ ಸರಿಯಾಗಿ ಊಟ ಹಾಕಿ. ಆಮೇಲೆ ಇಲ್ಲಿ ಮೈಸೂರು ಝೂ ಅಲ್ಲಿ ಸರಿಯಾಗಿ ಊಟ ಹಾಕೋಕ್ಕಾಗಲ್ಲ ಅವಕ್ಕೆ, ಅದರಲ್ಲಿ ಕೂಡ ದುಡ್ಡು ಹೊಡಿತಾ ಇದ್ದೀರಾ. ಇನ್ನು ಬಸ್ಗಳ ಮೇಲೆ ನೀವು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹಾಕಿದಿರಲ್ಲ. ಇವತ್ತು ಸರಿಯಾಗಿ ಅವ್ರಿಗೆ 38 ತಿಂಗಳು ಅರಿಯರ್ಸೇ ಕೊಡಲಿಲ್ಲ, ಕೊನೆಗೂ ಬರಲೇ ಇಲ್ಲ. ಅದು ಬರುತ್ತೆ ಕೊಡ್ತೀವಿ ಅಂದ್ಕೊಂಡೇಳಿ ಹಂಗೆ ಕಾಯಿ ಆರಿಸ್ಕೊಂಬಂದರು, ಅದು ಕೊಡಲಿಲ್ಲ. PF ದುಡ್ಡು ಕಟ್ಟಿಲ್ಲ, ಅದು ಎಷ್ಟೋ 1000 ಕೋಟಿ ಕಟ್ಟಿಲ್ಲ PF ದುಡ್ಡು. ಇದು ಇಲ್ಲ, ಹೊಸ ಬಸ್ಗಳು ಬರಲಿಲ್ಲ. ಆಮೇಲೆ ಅಧಿಕಾರಿಗಳು ನೀವು ರಾಜಕಾರಣಿಗಳ ಜೊತೆ ಸೇರ್ಕೊಂಡು ದೊಡ್ಡ ಕಾರುಗಳು ನಾಶನ ಮಾಡಿ ಅದ್ರ ಒಳಗಡೆ ರೆಸಾರ್ಟ್ ಮಾಡ್ತೀರಾ. ಅವಾಗ ಅದು ಪ್ರಾಣಿಗಳಿಗೆ ನೀವು ದಯೆ ತೋರಿಸಲ್ಲ. ಹಂಗಾದ್ರೆ ನೀವು ಜನಗಳು ಮಾತ್ರ ದಯೆ ತೋರಿಸ್ಬೇಕಾ? ನೀವು ರಾಜಕಾರಣಿಗಳು, ಅಧಿಕಾರಿಗಳು ಪ್ರಾಣಿಗಳ ಮೇಲೆ ದಯೆ ತೋರಿಸೋಂಗಿಲ್ಲ. ಇರೋ ಕಾಡನ್ನ ನಾಶನ ಮಾಡಿ ಅಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅದರಲ್ಲಿ ದುಡ್ಡು ಮಾಡ್ತಿರಲ್ಲ ರೀ. ಬಸ್ಗಳು ಮಾತ್ರ ದೊಡ್ಡದಾಗಿ ಏನೋ ಸ್ಟಿಕ್ಕರ್ಗಳು ಹಾಕೋದು, ಪ್ರಾಣಿಗಳ ಮೇಲೆ ದಯೆ ತೋರಿಸಿ ಅಂತಂದೇಳಿ. ಇದನ್ನು ಯಾವ ಪುರುಷತ್ವಕ್ಕೆ ಹಾಕ್ಸಿರೋ ಮರಯ್ಯ? ಯಾರಿಗೆ ಅನುಕೂಲ ಆಗುತ್ತೆ ಅಂತ ಆರಿಸ್ಕೊಂಡಿದ್ದೀರಾ? ನಿಮ್ಮ ಅನುಕೂಲಕ್ಕೆ ಹಾಕ್ಸ್ಕೊಂಡಿದ್ದೀರಾ, ಪ್ರಾಣಿಗಳ ಅನುಕೂಲಕ್ಕಲ್ಲ. ಪ್ರಾಣಿಗಳ ಅನುಕೂಲಕ್ಕೆ ದೇವರನ್ನೇ ಅವನು ಹಾಕಿಲ್ಲ. ಯಾಕಂದರೆ ನೀವು ಅಧಿಕಾರಿಗಳು, ಅರಣ್ಯ ಇಲಾಖೆಯವರು, ಅದು ಎಂಥದ ಏನೇನೋ ಇದ್ದಾವೆ, ಏನು ಕೆಲಸ ಮಾಡ್ತಾಯಿದ್ದೀರಾ? ಸಂಬಳ ತೆಗೆದು ಮನೇಲಿದ್ದೀರಾ. ಅರಣ್ಯ ಇಲಾಖೆ ಒಂದು ಮರ ನೆಡಲ್ಲ. ಅರಣ್ಯ ಇಲಾಖೆ ಇದೆ, ಕಾರುಗಳು, ಕ್ವಾರ್ಟರ್ಸ್ಗಳು, ಸಂಬಳಗಳು ಎಲ್ಲ ಕೊಟ್ಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆ ಸೇರ್ಕೊಂಡು, ರಾಜಕಾರಣದ ಜೊತೆ ಸೇರ್ಕೊಂಡು ಅದೇ ಕಾಡನ್ನ ನಾಶನ ಮಾಡಿ ಆ ಕಾಡುಗಳೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲಿ ರೆಸಾರ್ಟ್ಗಳು ಮಾಡ್ಕೊತಾ ಇದ್ದಾರೆ. ಇದು ಮತ್ತೆ ಯಾರು ಪ್ರಾಣಿಗಳ ಮೇಲೆ ದಯೆ ತೋರಿಸ್ತಾ ಇರೋದು? ಬರೀ ಸಾರ್ವಜನಿಕರು ಮಾತ್ರ ತೋರಿಸ್ಬೇಕಾ? ನೀವು ರಾಜಕಾರಣಿಗಳು, ಅಧಿಕಾರಿಗಳು ತೋರಿಸೋದಿಲ್ವಾ?
ಕಂಡಕ್ಟ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಹೊಡಿತಾರೆ. ಡ್ರೈವರ್ಗಳಿಗಂತೂ ಹೆಂಗೆ ಬೇಕು ಪಾಪ, ಮೊನ್ನೆ ಕನಕಪುರದಲ್ಲಿ ಹೆಂಗೆ ಬೇಕು ಹಂಗೆ ಹೊಡೆದಾಕಿದ್ರಪ್ಪ. ಇವ್ರಿಗೆ ನೌಕರರ ಮೇಲೆ ದಯ ಇಲ್ಲ. ಇನ್ನು ಕಾಣದೇ ಇರೋ ಪ್ರಾಣಿಗಳ ಮೇಲೆ ಎಲ್ಲಿ? ಇನ್ನು ಕಾಡು ನಾಶ ಮಾಡ್ಕೊಂಡು ಕೂತ್ಕೊಂಡ್ರೆ ಊರಿಗೆ ಬರ್ತಾವವು. ಅದು BMTC ಬಸ್ಗಳು ಎಲ್ಲಿ ಹೋಗಲ್ಲ, ಇಲ್ಲೇ ಬೆಂಗಳೂರಲ್ಲೇ ಓಡಾಡ್ತವೆ. ಇಲ್ಲ ಗೊರಗುಂಟೆ, ಪಳ್ಳ, ನೆಲಮಂಗಲ, ಶಿವಾಜಿನಗರ, ಏನು ಇಲ್ಲೆಲ್ಲ ಪ್ರಾಣಿಗಳು ಇದಾವ? ಏನಿದು ಕಾಡಲ್ಲಿ ಓಡಾಡ್ತಾವೆ ಬಸ್ಗಳು ಹಂಗಾದ್ರೆ? ಇದೆಲ್ಲ ಕಾಡು ಹಂಗಾರೆ. ಯಶವಂತಪುರ, ಗೊರಗುಂಟೆ, ಪಳ್ಳ, ಹೆಬ್ಬಾಳು, ಟ್ಯಾನಿ ರೋಡು ಇವೆಲ್ಲ ಕಾಡು ಹಂಗದ್ರಿ, ಊರಲ್ಲ ಹಂಗಾರೆ ಇವೆಲ್ಲ. ಅಯ್ಯೋ ಶಿವ, ಕಾಡಲ್ಲಿ ಹೋಗಿ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಬೋರ್ಡ್ ಹಾಕಿ, ಕಾಡಲ್ಲಿ ಹೋಗೋರಿಗೆ ಮಕ್ ಹೋಗೋದು ಕಳಿಸಿ, ಪ್ರಾಣಿಗಳನ್ನೆಲ್ಲ ತೀಟೆ ಮಾಡಿಬಿಡ್ರಿ, ಕರೆಕ್ಟಾಗಿ ಸುಮ್ಮನೆ ಹೋಗಿ ನೋಡ್ಕೊಂಡು ಬನ್ನಿ ಅಂತಂದೇಳಿ ಅಲ್ಲಿ ತರಲಾಗಿರ್ಲೇ ಮಾಡೋಕೆ ಹೋಗ್ತಾರೆ, ಎಂಜಾಯ್ ಮಾಡೋಕೆ ಹೋಗ್ತಾರೆ. ಇವತ್ತು ನಾವು ಮನುಷ್ಯರು ನಮ್ಮ ಎಂಜಾಯ್ಗೋಸ್ಕರ, ನಮ್ಮ ಸುಖಕ್ಕೋಸ್ಕರ ಕಾಡನ್ನು ನಾಶನೆ ಮಾಡಿ ರೆಜಾರ್ಟ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡ್ಕೊಂಡು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಪರಿಸರ ನಾಶನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಮಳೆ ಬೆಳೆ ಕಡಿಮೆ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಬರೇ ಸ್ಟಿಕ್ಕರ್ ಹಾಕೋದು ದೊಡ್ಡದಲ್ಲ. ನಾವು ಹೆಂಗಿದ್ದೀವಿ, ನಾವು ಯಾವ ರೀತಿ ಇದ್ದೀವಿ, ನಾವು ಕಾಡು ಉಳಿಸ್ತಾ ಇದ್ದೀವಾ, ಹಾಳು ಮಾಡ್ತಾ ಇದ್ದೀವಾ, ಅದನ್ನು ಬೆಳೆಸ್ತಾ ಇದ್ದೀವಾ, ಇದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು. ಗೊತ್ತಾಯ್ತಾ? ಬರೇ ಸ್ಟಿಕ್ಕರ್ ಹಾಕೋದಲ್ಲ. ಸ್ಟಿಕ್ಕರ್ ಚಿಕ್ಕ ಮಕ್ಕಳು ಹಾಕ್ತಾರೆ, LKG ಮಕ್ಕಳು ಸ್ಟಿಕ್ಕರ್ ಅವರು ಹಾಕ್ತಾರೆ ಸ್ಕೂಲಲ್ಲಿ ಹೇಳ್ಕೊಟ್ರೆ. ನೀವು ಹಂಗೆ ಯಾರು ಹೇಳ್ಕೊಟ್ಬಿಡೋದು ಸ್ಟಿಕ್ಕರ್ ಹಾಕ್ಬಿಡೋದು ಅತ್ತಗೆ. ನಮಸ್ಕಾರ. ಒಳ್ಳೆ ಕೆಲಸ ಮಾಡಿ, ಕೆಟ್ಟ ಕೆಲಸ ಮಾಡೋಕೆ ಹೋಗಬೇಡಿ.